ಸೊ ವೆಲ್ಕಮ್ ಸ್ನೇಹಿತರೆ. ರಿಂಗ್ ಅಪ್ಲಿಕೇಶನ್ ವರ್ಕ್ ಆಗ್ತಾ ಇಲ್ಲ ಸ್ನೇಹಿತರೆ. ಕ್ಲೋಸ್ ಆಗಿಲ್ಲ ಅಥವಾ ಬ್ಯಾನ್ ಕೂಡ ಆಗಿಲ್ಲ. ಯಾವುದೇ ಒಂದು ನೋಟಿಫಿಕೇಷನ್ ಇಲ್ಲ, ಯಾವುದೇ ಒಂದು ಇನ್ಫಾರ್ಮೇಷನ್ ಕೂಡ ಇಲ್ಲ. ಯಾವುದೇ ಒಂದು ಫೈನಾನ್ಸ್ ಅಥವಾ ಇನ್ನೊಂದು ಬ್ಯಾಂಕ್ ಆಗಲಿ ಏನೋ ಒಂದು ಕ್ಲೋಸ್ ಮಾಡ್ತೀವಿ ಅಂದರೆ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಅದು ಬ್ಯಾಂಕ್ ಕಸ್ಟಮರ್ಗೆ ಅಥವಾ ಫೈನಾನ್ಸ್ ಕಸ್ಟಮರ್ಗೆ. ಈ ಫೈನಾನ್ಸ್ ಕಡೆಯಿಂದ ಯಾವುದೇ ಒಂದು ಇನ್ಫಾರ್ಮೇಷನ್ ಇಲ್ಲ. ಸದ್ಯಕ್ಕೆ ಸರ್ವಿಸ್ ಅನ್ನೋದು ಟೆಂಪ್ರವರಿ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಾಂದರೆ ಏನೋ ಒಂದು ಚೇಂಜಸ್ ಮಾಡ್ತಾ ಇರ್ಬೋದು. ಯಾಕಂದರೆ ಇವಾಗ ನಮ್ಮ ರಿಂಗ್ ಅಪ್ಲಿಕೇಶನಲ್ಲಿ ಒಂದು ಲೇಟ್ ಪೇಮೆಂಟ್ ಇಲ್ಲದೆ, ಒಂದು ಚೆಕ್ ಬೌನ್ಸ್ ಇಲ್ಲದೆ ಕರೆಕ್ಟಾಗಿ ಪೇಮೆಂಟ್ ಎಲ್ಲನೂ ಕರೆಕ್ಟಾಗಿ ಆಗಿದೆ. ಸುಮಾರು 2 ವರ್ಷದಿಂದ ಯೂಸ್ ಮಾಡ್ತಾ ಇರೋದು ಅಕೌಂಟ್. ಅದು ಒಂದೇ ಒಂದು ಲೇಟ್ ಪೇಮೆಂಟ್ ಕೂಡ ಇಲ್ಲ. ಸಡನ್ನಾಗಿ ನಿನ್ನೆ ಪೇಮೆಂಟ್ ಆದಮೇಲೆ ನಿಮ್ಮ ಅಕೌಂಟು ಅಂಡರ್ ರಿವ್ಯೂವಲ್ಲಿ ಹೋಗಿದೆ ಅಂತ ಒಂದು ಇದು ಬಂದಿದೆ ಸ್ನೇಹಿತರೆ ಡ್ಯಾಶ್ ಬೋರ್ಡಲ್ಲಿ. ನಿಮಗೆ ಸೈಡಲ್ಲಿ ಒಂದು ಸ್ಕ್ರೀನ್ಶಾಟ್ನ ಶೇರ್ ಮಾಡ್ತೀನಿ, ನೋಡ್ಬೋದು. ಪ್ರೊಫೈಲ್ ಈಸ್ ಅಂಡರ್ ರಿವ್ಯೂ, ಯುವರ್ ಅಕೌಂಟ್ ಈಸ್ ಟೆಂಪ್ರವರಿ ಅನ್ಸರ್ವಿಸಬಲ್. ಬಟ್ ಏನು ರೀಸನ್ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಸದ್ಯಕ್ಕಂತೂ ರಿಂಗ್ ಪೇ ಲೆಟರ್ ಅಪ್ಲಿಕೇಶನಲ್ಲಿ ಯಾವುದೇ ಲೋನ್ ಅನ್ನೋದು ಪ್ರೊವೈಡ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಅಥವಾ ನಮಗೆ ಸ್ಪೆಸಿಫಿಕ್ ನಮ್ಮ ಅಕೌಂಟಿಗೆ ಏನಾದರೂ ಈ ಪ್ರಾಬ್ಲಮ್ನ ಆಗಿರ್ಬೋದು. ನಿಮ್ಮ ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಒನ್ ಟೈಮು. ನೀವು ಕೂಡ ಇದೇ ಇಶ್ಯೂನ ಫೇಸ್ ಮಾಡ್ತಾ ಇದ್ದರೆ ಕಸ್ಟಮರಿಗೆ ಕಾಲ್ ಮಾಡಿ, ಒಂದು ಮೇಲ್ ಅಥವಾ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ. ಆದಷ್ಟು ಬೇಗ ನಿಮ್ಮ ಅಕೌಂಟ್ ಅನ್ನೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ನಾನು ಕಸ್ಟಮರ್ ಹತ್ರ ಮಾತಾಡಿದ್ದೀನಿ, ಇದ್ರ ಬಗ್ಗೆ ಅವರಿಗೆ ಕೂಡ ಕ್ಲಾರಿಫೈ ಇಲ್ಲ, ಏನಕ್ಕಾಯಿತು ಹೇಗಾಯಿತು. ಬಟ್ ಅದನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀವಿ. ಆ ಪ್ರಾಬ್ಲಮ್ನ ಆದಷ್ಟು ಬೇಗ ಶಾರ್ಟ್ಔಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಸ್ನೇಹಿತರೆ, ಒಂದು 2-3 ಡೇಸ್ ವೇಟ್ ಮಾಡೋಣ. ವೇಟ್ ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದಲ್ಲಿ ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಸಿಗಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.